ಸರ್ ಹನುಮಂತ ಯಾವ ಕಾರ್ ತಗೊಂಡಿರೋದು ಸರ್? ಸ್ವಿಫ್ಟ್ ಮೇಡಮ್, ಮಾರುತಿ. ಹೌದಾ, ಎಷ್ಟು ಬೀಳುತ್ತೆ ಅದು? ಬಜೆಟ್ ಎಷ್ಟು? ಅದು 8.5 ರಿಂದ 9 ಲಕ್ಷ ಬೀಳುತ್ತೆ. ತೊಗೊಂಡಿದ್ದಾನೆ, ಸ್ವಲ್ಪ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ದು ಲೋನ್ಗೆ ಹೋಗಿದ್ದಾನೆ. ಅದ್ರದ್ದು EMI ಬಗ್ಗೆನೇ ಮೊನ್ನೆ ಅವರ ಅಮ್ಮ ಅಪ್ಪ ಮಾತಾಡಿದ್ದು ಬಿಗ್ ಬಾಸ್ ಮನೆಯಲ್ಲಿ. ಓಕೆ, ಅದೇ ಬರ್ತಾ ಎಂಥದ್ದು ಕೆಂಪು ಬಸ್ ಹತ್ಕೊಂಡು ಬಂದವನು ಇವತ್ತು ಮೋಸ್ಟ್ಲಿ ಅದೇ ರೆಡ್ ಕಾರ್, ಯಾವ ಕಾರೋ ಗೊತ್ತಿಲ್ಲ, ಬಟ್ ಕಾರ್ ಅಂತೂ ತೊಗೊಂಡಿದ್ದಾನೆ. ಸೊ ಇವತ್ತು ಬರಬೇಕು ಬೆಂಗಳೂರಿಗೆ ಅಂತಂದರೆ ಇವತ್ತು ಶಿವಣ್ಣ ಎಲ್ಲಿದೆಯಾ ಅಂತ ಕೇಳೋ ಅಂಥದ್ದೇನಿಲ್ಲ, ಆರಾಮಾಗಿ ಬಂದ್ಬಿಟ್ಟು ಹೋಗ್ತಾನೆ. ಹೌದೌದು ಖುಷಿ ಆಗುತ್ತೆ. ಆವತ್ತು ನಾನು ಹೋಗ್ಬಿಟ್ಟು ಪಿಕಪ್ ಮಾಡ್ತಾಯಿದ್ದೆ ರೈಲ್ವೆ ಸ್ಟೇಷನಿಂದ. ಇವತ್ತು ಅವನೇ ಬಾರ ಅಂದರೆ ಮನೆ ಹತ್ರ ಬಂದುಬಿಡ್ತಾನೆ. ಅದು ತುಂಬಾ ಖುಷಿ ಆಗುತ್ತೆ. ಇಂಡಿವಿಜುವಲ್ ಆಗಿದೆ, ಅವನೇ ಕಾಲ್ ಮೇಲೆ ನಿಂತ್ಕೊಂಡಿದ್ದಾನೆ. ತುಂಬ ಚೆನ್ನಾಗಿ ಜನಗಳ ಪ್ರೀತಿ ಸಂಪಾದನೆ ಮಾಡಿದ್ದಾನೆ, ದುಡಿತಾ ಇದ್ದಾನೆ. ತುಂಬ ಖುಷಿ ಆಗುತ್ತೆ. ಬಿಗ್ ಬಾಸ್ ಇನ್ನು 2 ವಾರ ಇದೆ. ಇನ್ ಕೇಸ್ ಅಂದರೆ ಜನಗಳ ಆಶೀರ್ವಾದ ಮತ್ತು ದೇವರು ಕೂಡ ಕೈ ಹಿಡಿದ್ರೆ 50 ಲಕ್ಷಕ್ಕೆ ಅವನು ಓನರು. ಸೊ ಆ ಒಂದು ಎಕ್ಸೈಟ್ಮೆಂಟು ಅಥವಾ ಅವ್ನು ಗೆದ್ದರೆ ಅವನು ಇನ್ನೂ ತುಂಬ ಚೆನ್ನಾಗಿ ಆಗ್ತಾನೆ. ಸರ್ ಏನು ಹೇಳ್ತೀರಿ ಈ ಕ್ಷಣ ಆ್ಯಸ್ ಎ ಬ್ರದರ್ ಆ್ಯಂಡ್ ಕಲೀಗಾಗಿ? ತುಂಬ ಖುಷಿ ಆಗುತ್ತೆ. ಆ ಕ್ಷಣಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ಅವ್ನು ವಿನ್ನರ್ ಆಗಬೇಕು, ಟ್ರೋಫಿ ಎತ್ಕೋಬೇಕು. 50 ಲಕ್ಷ ಅವ್ನು ಬಂತು ಅಂದರೆ ಅವನು ಅದರಿಂದ ಅವ್ನ ಲೈಫ್ ಸೆಟ್ಲ್ ಆಗೋದಲ್ಲದೆ ಅವ್ನ ಕುಟುಂಬ ಸೆಟ್ಲ್ ಆಗುತ್ತೆ. ಹಂಗಾಗಿ ಜನ ಏನೇನೋ ಮಾತಾಡ್ಕೋತಾ ಇದ್ದಾರೆ, ಅವ್ನು ಅಷ್ಟು ದುಡ್ದಿದ್ದಾನೆ, ಅಷ್ಟು ದುಡಿತಾ ಇದ್ದಾನೆ, ಇಷ್ಟು ದುಡಿತಾ ಇದ್ದಾನೆ, ಅದು ಇದು ಅಂದ್ಬಿಟ್ಟು. ಅದೆಲ್ಲ ಸುಳ್ಳು. ಅವ್ನ ಜೀವನಕ್ಕೆ ಏನು ಬೇಕೋ ದುಡಿತಾ ಇದ್ದಾನೆ. ಹೌದು, ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಕೊಡ್ತು, ಅದನ್ನು ಯುಟಿಲೈಸ್ ಮಾಡಿಕೊಂಡು ಇವತ್ತು ಅವ್ನ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಈ ಒಂದು ಟ್ರೋಫಿ ಬಂತು ಅಂದರೆ ಅವ್ನು ತುಂಬಾ ಖುಷಿಯಾಗುತ್ತೆ ಮತ್ತು ಅವ್ನ ಲೈಫು ಸೆಟ್ಲ್ ಆಗೋದ್ರಲ್ಲಿ ಅನುಮಾನ ಇಲ್ಲ. ಸೋಷಿಯಲ್ ಮೀಡಿಯಾದವರು ತುಂಬ ಸಲ ಮದುವೆ ಮಾಡಿಸ್ಬಿಟ್ಟಿದ್ದಾರೆ ಹನುಮಂತಂಗೆ. ಬಹುಶಃ ನೀವು ಲಿಂಕ್ಗಳನ್ನ ನೋಡಿದಾಗ ನಮಗೆ ಹೇಳಿದ್ರೆ ಆಗ್ಬಿಟ್ಟು ಅನ್ಸುತ್ತೆ. ಯಾಕಂದರೆ ಹೌದು, ನೀವು ಅವ್ನು ಕಾಲ್ ಮಾಡಿದಾಗ ನಾವು ತಗೋಬೇಕು, ನೀವು ಮಾಡಿದಾಗ ತೆಗ್ದಿರಲ್ಲ. ಹೌದು, ನಮಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಆ ಸೋಷಿಯಲ್ ಮೀಡಿಯಾದಲ್ಲಿ ಹನುಮಂತ ಮದುವೆ ಆದ ಅನ್ನೋಂಥ ಸುದ್ದಿಗಳು ಕೇಳಿದಾಗ ನೋಡಿದಾಗ ಯಾವತ್ತಾದ್ರೂ ವಿಚಾರಿಸಿದ್ದುಂಟು ಅವನಿಗೆ ಕಾಲ್ ಮಾಡಿ? ತುಂಬ ಸಲ ವಿಚಾರಿಸಿದ್ದೀನಿ. ಆ ಲಿಂಕ್ಗಳು ನೋಡಿದ ತಕ್ಷಣ ಅವ್ನು ಡೈರೆಕ್ಟ್ ಕಾಲ್ ಮಾಡಿ ನೀವು ಹೇಳ್ದಂಗೆ ಅವ್ನು ಎತ್ತಲ್ಲ, ಮಾರನೇ ದಿನ ಫೋನ್ ಮಾಡ್ತಾನೆ. ನಾನು ಅಷ್ಟಲ್ಲಿ ಮ್ಯಾಟ್ರ್ ಮರ್ತಾಗಿರ್ತೀನಿ, ಏನಕ್ಕೆ ಮಾಡಿದ್ದೆ ನಾನು ನಿಮಗೆ ಅಂತ. ಅಣ್ಣ ನೀನು ಮಾಡಿದ್ದೆ ಅಂತಾನೆ. ಆಮೇಲೆ ಫ್ಲಾಶ್ ಆಗಿ ಏನು ನೀವು ಎಷ್ಟು ಸಲ ಮದುವೆ ಆಗ್ತೀಯಾ, ಈ ಥರ ಎಲ್ಲ ಮದುವೆ ಮಾಡಿಸ್ತಾ ಇದ್ದಾರೆ ನಿಮ್ಗೆ ಯೂಟ್ಯೂಬಲ್ಲಿ, ಹಂಗೆ ಅವ್ನ ಡೈಲಾಗ್ ಕೇಳಿದ್ದೀರಲ್ಲ, ಬಿಟ್ಟು ಅಣ್ಣ ಹುಚ್ಚುಳ್ಳೆ ಮಕ್ಕಳು ಏನು ಆ ಥರ ಕಾಮಿಡಿ ಆಗ್ತಾ ಹೋಗತ್ತಾನೆ. ಅದೆಲ್ಲ ಸುಳ್ಳು. ಅವ್ರ ಅಣ್ಣನ ಮದುವೆ ಆಗಿದೆ ಸರ್? ಹೌದು, ಅವ್ನ ಅಣ್ಣ. ಈಗ ಹಂಗಂದ್ರೆ ಹನುಮಂತನ ಮದುವೆ ಬಗ್ಗೆ ಚರ್ಚೆ ಆಯಿತು ಬಿಗ್ ಬಾಸ್ ಮನೇಲಿ. ಸೊ ನಿಮ್ಮ ಜೊತೆ ಯಾವತ್ತಾದ್ರೂ ಮದುವೆ ಬಗ್ಗೆ ಅಥವಾ ಹುಡುಗಿ ಬಗ್ಗೆ ಟಾಪಿಕ್ ಡಿಸ್ಕಷನ್ ಆಗಿದೆಯಾ? ಮಾತಾಡಿದ್ದೀನಿ, ಆದರೆ ಅವ್ನು ಅಷ್ಟು ಓಪನ್ನಾಗಿ ಹೇಳ್ಕೊಂಡಿಲ್ಲ. ನಾನು ಈ ಥರ ಒಂದು ಹುಡುಗಿ ಅದು ಇದೆಲ್ಲನೇ ಅಣ್ಣ ಮದುವೆ ಮನೇಲಿ ಮಾತಾಡ್ತಾ ಇದ್ದಾರೆ ಮದುವೆ ಬಗ್ಗೆ, ಮಾಡ್ಕೋತೀನಿ, ಇಷ್ಟರಲ್ಲೇ ಮಿಸ್ ಮಾಡಿಬಿಡ್ದೆ ಬರಬೇಕು, ಇಲ್ಲಿವರೆಗೂ ಮನೆಗೆ ಬಂದಿಲ್ಲ ನೀನು, ಅಟ್ಲೀಸ್ಟ್ ಮದುವೆ ನೆಪ್ತಲ್ಲಾದರೂ ನಿಮ್ಮ ಮನೆಗೆ ಬಾ ಅಂತ ಹೇಳಿದ್ದ. ಸರಿ ನೀನು ಮದುವೆ ಆಗೋ, ನಾನು ಬರೋದು ಹೆಚ್ಚ, ನೀನು ಮದುವೆ ಆಗೋದು ಹೆಚ್ಚ ಅಂತ ಹೇಳಿದ್ದೆ. ಮೋಸ್ಟ್ಲಿ ಶೋ ಮುಗಿದ ಕೂಡಲೇ ಅವ್ನ ಮದುವೆ ಪ್ರಸ್ತಾಪ ನಡೀಬೋದು ಮನೇಲಿ. ಎಲ್ರಿಗೂ ನಮಸ್ಕಾರ. ಹನುಮಂತು ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದಿದ್ದರೂ ಕೂಡ ತುಂಬ ಸಪೋರ್ಟ್ ಮಾಡಿ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ಎಲ್ಲರೂ, ಇಲ್ಲಿವರೆಗೂ ಬರೋದಕ್ಕೆ ಹೆಲ್ಪ್ ಮಾಡಿದ್ದೀರಾ. ಸೊ ಇನ್ನು 2 ವೀಕ್ ಇದೆ, ಅವನು ವಿನ್ ಆಗಲಿ ಅಂತ ಎಲ್ಲರೂ ಹಾರೈಸಿ ವೋಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ದಯವಿಟ್ಟು ಸಪೋರ್ಟ್ ಮಾಡಿ. ಅವನೇನು ಅಲ್ಲದೆ ಇರೋದ್ರಿಂದ ಇವತ್ತು ಏನೋ ಆಗಿದ್ದಾನೆ ಅನ್ನೋವರೆಗೂ ನೀವು ಸಪೋರ್ಟ್ ಮಾಡಿದ್ದೀರಾ. ಇನ್ನೊಂದು 2 ವಾರ ಇದೆ, ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹ ಅವನ ಮೇಲೆ ತೋರಿಸಿ ಅವನು ಟ್ರೋಫಿ ಗೆದ್ದು ಬಿಗ್ ಬಾಸ್ ವಿನ್ನರ್ ಆಗಲಿ ಅನ್ನೋದು ನಮ್ಮ ಆಸೆ. ನಿಮ್ಮ ಪ್ರೀತಿ ಆಶೀರ್ವಾದ ಅವನ ಮೇಲೆ ಇರಲಿ, ಅವನ್ನ ಗೆಲ್ಲಿಸಿ. ಇದು ನಮ್ಮ ಪ್ರೀತಿಯ ಅವನ ಅಣ್ಣನಾಗಿ ನನ್ನ ಹಾರೈಕೆ.